ಸದ್ಯಕ್ಕೆ ಮಂಡ್ಯದ ಹೊಸಳ್ಳಿ ಸರ್ಕಲಲ್ಲಿ ನಾನು ಬಂದಿದ್ದೀನಿ. ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿದ್ದೀವಿ. ಸೊ ಹೇಗನ್ಸುತ್ತೆ, ಯಾಕೆ ಹೈ ವೋಲ್ಟೇಜ್ ಆಯಿತು? ಪ್ರತಿ ಸಲ ಮಂಡ್ಯ ಸಿಕ್ಕಾಪಟ್ಟೆ ಎಲ್ಲ ಕುತೂಹಲಕಾರಿ ವಿಚಾರಗಳಿಗೆ ಇದಾಗುತ್ತೆ ಎಲೆಕ್ಷನ್. ಸರ್, ಈ ಇಂಡಿಯಾದಲ್ಲೇನ ಮಂಡ್ಯ ಅಂದರೆ ಹಂಗೇನೆ ಸರ್, ಹೆಸರು ಅದೇ ಥರ ಇರೋದು. ಕುಮಾರಣ್ಣಂಗೆ ಮಂಡ್ಯಗೆ ಹಾಕಿರೋದು ಏನಕ್ಕೆ ಅಂತೀರಾ? ಮಂಡ್ಯಗೆ ಅಂತೇನಿಲ್ಲ, ಲಾಸ್ಟ್ ಸರಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು ಪಾಪ. ಹಂಗಾಗಿ ಈ ಸರಿ ಏನಾದ್ರು ವ್ಯತ್ಯಾಸ ಆಗ್ಬೋದೇನೋ ಅನ್ನೋ ಲೆಕ್ಕಾಚಾರಕ್ಕೆ ಕುಮಾರಣ್ಣನೇ ಬರ್ತಿದ್ದಾರೆ ಇಲ್ಲಿಗೆ. ಹೌದಾ? ಈಗ ಅವ್ರ ಪಲ್ಲು ಅಕಸ್ಮಾತ್ ಏನಾದ್ರು ಈಗ ಬಿಜೆಪಿ ಮತ್ತೆ JDS ಮೈತ್ರಿಯಿಂದ ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ, ಈ ಕಡೆಯಿಂದ ಕಾಂಗ್ರೆಸ್ ಇಂದ ರಮ್ಯ ಟಿಕೆಟ್ ಕೊಟ್ಟಿದ್ರೆ ಫೈಟ್ ಇರ್ತಿತ್ತ? ಖಂಡಿತ ಫೈಟ್ ಆಗೋದು ಸರ್, ಖಂಡಿತ ಫೈಟ್ ಆಗೋದು. ಬಟ್ ಇಲ್ಲ, ಅವರಿಬ್ರು ಇಲ್ದೇ ಇರೋ ದೆಸೆಯಿಂದ ಇದು ಸ್ವಲ್ಪ ಒನ್ ಸೈಡ್ ಆಗೋ ಥರ ನಮ್ಗೆ ಅನ್ಸುತ್ತೆ. ಒನ್ ಸೈಡ್ ಆಗೋದು ಅಂತ ಕುಮಾರಣ್ಣ ಗೆಲ್ತಾರೆ ಸರ್ 100%. ನೀವು ಯಾರಿಗೆ ಓಟ್ ಹಾಕ್ತೀರಾ? ನೋಡ್ತೀವಿ ಸರ್. ಏನು ಈಗ ಹೋದ ಸರಿ ಕುಮಾರಸ್ವಾಮಿ ಅವ್ರ ಮಗನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ರು. ಹಂಗಾಗಿ ಈ ಸರಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸುವ ಅಂತ ಅನ್ಕೊಂಡಿದ್ದೆ. ಕಾಂಗ್ರೆಸ್ ಬೇಡ ಅಂತಾನ? ಕಾಂಗ್ರೆಸ್ ಬೇಡ ಅಂತಲ್ಲ ಸರ್, ಕಾಂಗ್ರೆಸ್ ಜನಪರ ಕೆಲಸ ಮಾಡ್ತೈತೆ, ಪರವಾಗಿಲ್ಲ. ಹೆಂಗಿದೆ ಸಲ ಮಂಡ್ಯ ಎಲೆಕ್ಷನ್ ಅಲ್ಲಿ? ನೋಡ್ಬೇಕು ಸರ್, ಹೆಂಗೆ ಏನು ಕಾಲ ಹಣೆ ಬರ ಕಾಂಗ್ರೆಸ್ ಯಾವುದಂತ ಹೇಳಕ್ಕಾಗಲ್ಲ, ಇನ್ನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಏನ್ ಸರ್, ಕುಮಾರಸ್ವಾಮಿ ಅವ್ರು ನಿಂತಿರೋದು ಹಿಂಗನ್ಬಿಟ್ರೆ ಹೇಳಕ್ಕಾಗಲ್ಲ ಅಂದ್ರೆ ನೀವು? ಕುಮಾರಸ್ವಾಮಿ ಅವ್ರು ನಿಂತು ಇನ್ನೂ ಒಳ್ಳೇದಲ್ವೇ? ಇನ್ನೇನು ಮಾಡೋಕ್ಕಾಗುತ್ತೆ, ಒಳ್ಳೇದೇ ಅವರು ಗೆಲ್ತಾರ? ಭರವಸೆ ಇದೆ, ಭರವಸೆ ಇದೆ ಪಕ್ಕ. ಕಾಂಗ್ರೆಸ್ ಭರವಸೆ ಇಲ್ವಾ ಹಂಗಾರೆ? ಅದು ಹೇಳಕ್ಕಾಗಲ್ಲ, ಎರಡಕ್ಕೂ ಫೈಟ್ ಇದೆ. ಫೈಟ್ ಇದೆ, ಎರಡಕ್ಕೂ ಫೈಟ್ ಇದೆ. ಈಗ ಹೇಳಿ ಅಮ್ಮ, ಮಂಡ್ಯದಲ್ಲಿ ಈಗ ಒಂದ್ ಕಡೆ ಕುಮಾರಣ್ಣ ನಿಂತವ್ರೆ, ಇನ್ನೊಂದ್ ಕಡೆ ಸ್ಟಾರ್ ಚಂದ್ರು ಅಂತ ಕಾಂಗ್ರೆಸ್ ಕಡೆ ನಿಂತವ್ರೆ. ಯಾರಿಗೆ ಗೆಲ್ಲಿಸ್ತೀರಾ? ಕುಮಾರಣ್ಣನ ನಾವು ಗೆಲ್ಸೋದು. ಕುಮಾರಣ್ಣನೇ? ಯಾಕೆ ಹೋದ್ಸಲ ಅವ್ರ ಮಗನ್ ಸೋಲ್ಸಿದೀನಿ ಅನ್ಬಿಟ್ಟ? ಅಲ್ಲಲ್ಲ, ನಾವು ಅಪ್ಟ ಕುಮಾರಣ್ಣ ಕಡೆನೆ. ರವೀಂದ್ರ ಸಿರಿಕಂಠ ಅವರು ಅರ್ಕೆರೆ, ಅವರು ಬೈತ್ರವರು. ನಾವು ಪಂಚಾಯತಿ ನಂಬರ್ಗೆ, ಅದರಿಂದ ನಮ್ಮ ಅವ್ರಿಗನೆ ಮಾಡೋದು. ನೋಡಿ, ಮಾತಾಡಲ್ಲ ಅಂತಿದ್ರಿ. ನಿಮ್ಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತೀಸ್ ಅವ್ರ ಕಡೆಯಿಂದ ಈ ಕಾಣಿಕೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಅಮ್ಮ. ಯಾರಾಗಬೇಕು ಪ್ರಧಾನಿ ಅಂತೀರಾ ದೇಶದಲ್ಲಿ? ರಾಹುಲ್ ಗಾಂಧಿನ ಅಥವಾ ನರೇಂದ್ರ ಮೋದಿ ಅವರು? ಏನೋ ಜನಸಾಗರನೇ ಸೇರಿಸಿದ್ರಲ್ಲ ನೀವು? ಹೌದು, ಜೋರಾಗಿ ಸೇರಿದ್ರು. ಏನನ್ಸುತ್ತೆ ಅದೆಲ್ಲ ಜನ ನೋಡಿದ್ರೆ? ನೋಡೋಣ, ಪೈಪೋಟಿ ಇದೆ ಅಂತ ಅನ್ಕೋಬೋದು. ಅದು ಕುಮಾರಣ್ಣ ಇರೋದ್ರಿಂದ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ ಅವ್ರಿಗೆ. ಅವ್ರ ಬದಲಿಗೆ ಸುಮಲತಾ ಅವ್ರು ನಿಂತ್ಕೊಂಡ್ಬಿಟ್ಟಿದ್ರೆ ಕುಮಾರಣ್ಣ ಬದಲು? ಕುಮಾರಣ್ಣ ಬದಲಾಯಿದ್ರು ಇವರೇ ನಿಂತ್ಕೊಂಡು ಗೆಲ್ಲೂರು ಅನ್ನೋದು. ಸುಮಲತಾ ಮೇಡಮ್ ಅವರು ಹೊಸ ಗೆದ್ದಿದ್ದಾರೆ, ಆ ಥರ ಇದೆ. ಎಲೆಕ್ಷನ್ ನಡೀತಾ ಇದೆ ಮಂಡ್ಯದಲ್ಲಿ, ಲೋಕಸಭೆ ಚುನಾವಣೆ. ಒಂದ್ ಕಡೆ ಕುಮಾರಣ್ಣ ಅವರವ್ರೆ, ಇನ್ನೊಂದ್ ಕಡೆ ಸ್ಟಾರ್ ಚಂದ್ರ ಅವರೇ. ಯಾರನ್ನ ಗೆಲ್ಲಿಸ್ತೀರಾ? ಅಣ್ಣ, ಯಾರು ಬಂದ್ರು ಅಣ್ಣ, ನಾವು ಇಂಥವ್ರು ಅಂತ ಹೇಳೋಕ್ಕಾಗಲ್ಲ ಅಣ್ಣ. ಯಾರು ಬಂದರೂ ಸಂತೋಷನೇ ಹಾಂ. ಈ ಸಲ ಅಂತೂ 3% ಅಣ್ಣ ಕುಮಾರಣ್ಣನಿಗೆ ಗ್ಯಾರಂಟಿ ಅಂತ ನಾವು. ಓಕೆ, ನೀವೇನಂತೀರಾ ನೋಡ್ರೆ? ನಾವು ಕುಮಾರಣ್ಣನಿಗೆ ಯಾಕೆ ಕೊಡೋಣ ನಾವು? ಅಲ್ಲ, ಈಗ ಕಾಂಗ್ರೆಸ್ ಇಂದ ಗ್ಯಾರಂಟಿ ಅಂತೆ, ಅದಂತೆ ಇದಂತೆ ಎಲ್ಲ ನಾವು ಅವರು ಇವ್ರು ಹೇಳಿದ್ರು ಅಂತ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ದಳನೇ, ನಾವು ದಳಕ್ಕೆ ಓಟ್ ಹಾಕ್ತೀವಿ. ಈಗ ದಳನೇ ಬಿಜೆಪಿ ಜೊತೆ ಮೈತ್ರಿ ಆಗ್ಬಿಟ್ಟವ್ರಲ್ಲ. ಅವ್ರೇನೋ ಮಾಡ್ಕೊಳ್ಳಿ, ನಾವು ದಳಕ್ಕೆ ಓಟ್ ಹಾಕ್ಬೇಕು. ಅವ್ರೇನೋ ಅವ್ರ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಏನ್ ಸರ್ ಮಂಡ್ಯದಲ್ಲಿ ಏನ್ ಸರ್ ಕಾವು ಎಲೆಕ್ಷನ್ದು? ನಮ್ಮ JDS ಗೆಲ್ಲುತ್ತೆ. ನಮ್ಮ ಪ್ರಧಾನಮಂತ್ರಿ ಮೋದಿ ಆಯ್ತಾರೆ. ಇಲ್ಲಿ JDS ಗೆಲ್ಲುತ್ತಾ? ಯಾಕೆ JDS ಗೆಲ್ಲುತ್ತೆ? ಕಾಂಗ್ರೆಸ್ ಏನಾಗೈತೆ ಇಲ್ಲಿ? ಕಾಂಗ್ರೆಸ್ ಏನು ಕೆಲಸ ಸರಿಯಾಗಿ ಮಾಡ್ತಾರೆ ಯಾರು? ಅವ್ರು ಸುಮ್ಮನೆ ಲೋಕಲ್ MLA ಸುಮ್ಮನೆ ತಿರುಗ್ತಾ ಇರ್ತಾರೆ, ಏನು ಸರಿಯಾಗಿ ಕೆಲಸ ಏನೋ ಮಾಡ್ತಾ ಇಲ್ಲ ಅವರು. ಹೌದಾ? JDS ಕೆಲಸ ಮಾಡ್ತಾರಾ? ಮಾಡ್ತಾರೆ. ಓಕೆ, ಕುಮಾರಣ್ಣ ಅವ್ರು ಗೆಲ್ತಾರೆ. ಕುಮಾರಣ್ಣ ಗೆಲ್ತಾರೆ. ಎಷ್ಟು ಲೀಡಿಂದ ಗೆಲ್ತಾರೆ? ಏನೋ 1 ಲಕ್ಷದಿಂದ JDS ಗೆಲ್ತಾರೆ ಒಳ್ಳೆ. ಹೌದಾ? ಫ್ರೀ ಬಸ್ಸು 2000 ಕೊಡ್ತಾ ಇಲ್ವಾ? ಇನ್ಯಾರ್ಗ ಹಾಕಿ ಆಸೆ ಮಾಡ್ಬಿಟ್ಟು ಆಸೆ ತೋರ್ನಿಲ್ವ? ಈಗ 1 ವರ್ಷದಿಂದ 6 ತಿಂಗಳಿಂದ ಫ್ರೀ ಬಸ್ ಊಟ 2000 ಕೊಟ್ಟ. ಅವನು ಅಕ್ಕಿ ಕೊಟ್ಟ. ಯಾರು ಅವ್ರಿಗೂ ಹಾಕುಮ್ ಇವ್ರಿಗೂ ಎರಡು ಒಂದಾಟಲ್ಲಿ ನಮ್ಮ ಮಟ್ಟಿಲಿ 4-6 ಓಟವೆ ಹಾಕೋದು. 2 ಇಬ್ರಿ ಹಾಕುಮ್ ಒಬ್ರಿಗೆ. ಬೇಡ, ಯಾಕೆ ಅನ್ಯಾಯ ಮಾಡೋದು? ಮಂಡ್ಯದಲ್ಲಿ ಈ ಸಲ ಭಾರಿ ಫೈಟ್ ಟಫ್ ಅಂತಾರೆ. JDS ಇಂದ ಕುಮಾರಣ್ಣ ಅವರು ಇದ್ದಾರೆ, ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರ ಅವರು ಇದ್ದಾರೆ. ಯಾರು ಬರ್ತಾರೆ ನಿಮ್ಮ ಪ್ರಕಾರ? ನಮಗೆ ಅಂದರೆ ಸ್ಟಾರ್ ಚಂದ್ರ ಅವರು ಇವಾಗ ಹೊಸದು ನೋಡೋದ ಸರ್. ಯಾರು ಬರ್ತಾರೆ? ಹೊಸಬ್ರು ಅಂದರೆ ಇವಾಗ ಈ ಸರ್ಕಾರದವರು, ಈಗ ಕಾಂಗ್ರೆಸ್ ಅವರು ಇದೆಲ್ಲ ಮಾಡೋದ್ರಿಂದ ಸ್ಟಾರ್ ಚಂದ್ರವರೇ ಬಂದರೆ ಇನ್ನೂ ಉಪಯೋಗ ಆಗ್ಬೋದೇನೋ ಕಾಂಗ್ರೆಸ್ ಕಡೆಯಿಂದ ಅಂತಲೂ ಇದೆ. ಅವ್ರು ಬಂದರೆ ಅವ್ರೇನು ಉಪಯೋಗ ಕೊಡ್ತಾರೆ ಅನ್ನೋದು ಆ ಥರನೂ ಇದೆ, ನೋಡಬೇಕು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.